ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಆ್ಯಸ್ ಪರ್ NEP ಮೀನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ನಿಮ್ಮ ಡಿಗ್ರಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇರಬೇಕು ಅನ್ನೋದನ್ನು ನಿಮಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನ ಮಿಸ್ ಮಾಡಿದ್ರೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನಾವೆಲ್ಲ ಎಕ್ಸಾಮ್ ಬರೀಬೇಕಾದ್ರೆ, ಡಿಗ್ರಿ ಎಕ್ಸಾಮ್ ಬರೀಬೇಕಾದ್ರೆ 80ಗೆ ಥಿಯರಿ ಪೇಪರ್ ಇದೆ, ರಿಟರ್ನ್ ಎಕ್ಸಾಮ್ ಇರೋದು, 20ಗೆ ಇಂಟರ್ನಲ್ಸ್ ಇರೋದು. ಹಾಗೆಯೇ ನಾವು 80ಗೆ ಇಂಟರ್ನಲ್ಸ್ ಬಿಡೋತ್ತಿಗೆ 0 ಕೊಟ್ಕೊಳ್ಳಿ, 80ಗೆ ನಾವು 40 ಸ್ಕೋರ್ ಮಾಡ್ಕೊಳ್ತೀವಿ, ಪಾಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದು. ಆವಾಗ ಆ ರೀತಿ ಪಾಸ್ ಆಗ್ತಿತ್ತು. ನಾವು ಅವಾಗ ಟೋಟಲಿ ಇಂಟರ್ನಲ್ಸು 0 ಕೊಟ್ಟಿದ್ದು, 80ಗೆ ನಾವು 40 ಸ್ಕೋರ್ ಮಾಡ್ತು ಅಂತಂದರೆ ನಮ್ಮದು ಪಾಸ್ ಆಗ್ಬಿಡೋದು. ಸೊ ಇಂಟರ್ನಲ್ಸ್ ಅದು -2 ಇರಲಿ, ಎಷ್ಟಾರೇ ಇರಲಿ. ಅಕಸ್ಮಾತ್ ಇಂಟರ್ನಲ್ಸ್ -2 ಆಗಿದ್ರೆ ನಾವು ಮೇನ್ ಎಕ್ಸಾಮಲ್ಲಿ ಏನು ಸ್ಕೋರ್ ಮಾಡ್ತಿದ್ದೋ ಅದರಲ್ಲೇ ಡಿಡಕ್ಟ್ ಮಾಡಿ ನಮಗೆ ಮಾರ್ಕ್ಸ್ನ ಕೊಡೋರು. ಇದು ನಮಗಿದ್ದಿದ್ದು. ಆದರೆ NEP ಇಂಪ್ಲಿಮೆಂಟ್ ಆದಮೇಲೆ ಯಾವ ರೀತಿ ಚೇಂಜ್ ಆಗಿದೆ ಅಂತಂದರೆ, 60ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ, 40ಗೆ ಇಂಟರ್ನಲ್ಸ್ ಇರುತ್ತೆ. ರಿಟರ್ನ್ ಎಕ್ಸಾಮು 60ಗೆ ಇರುತ್ತೆ, 40ಗೆ ಇಂಟರ್ನಲ್ಸ್ ಇರುತ್ತೆ. ತುಂಬ ಜನ ಕೇಳ್ತಿದ್ದೀರಾ, ಬ್ರೋ ನಾವು ಪಾಸಿಂಗ್ ಮಾರ್ಕ್ಸ್ ಮಿನಿಮಮ್ ಎಷ್ಟು ಸ್ಕೋರ್ ಮಾಡಬೇಕು, ಅದು ಗೊತ್ತಾಗ್ತಿಲ್ಲ ನಮಗೆ, ಯಾವ ರೀತಿ ಅಂತ ತಿಳಿಸಿ ಅಂತ. ಸೊ ಹಾಗೆ ಇವಾಗ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆ ನೀವು ವೀಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವೀಡಿಯೋನ ಶೇರ್ ಮಾಡಿ, ಓಕೆನಾ? ಶೇರ್ ಮಾಡಿ, ಮಿಸ್ ಮಾಡಿಬಿಡಿ. ವಿಷಯಕ್ಕೆ ಬರೋಣ. ಈಗ ನೀವು ರಿಟರ್ನ್ ಎಕ್ಸಾಮು 60ಗೆ ಬರೀತಾ ಇದ್ದೀರಾ, 60 ಮತ್ತು ಇಂಟರ್ನಲ್ಸು 40, 60 ಮತ್ತು ಇಂಟರ್ನಲ್ಸ್ 40, ಟೋಟಲು 100. ಇವಾಗ ಏನಾಗಿದೆ ಅಂತಂದರೆ, ತುಂಬ ಜನ ಕನ್ಫ್ಯೂಸಲ್ಲಿದ್ದೀರಾ. ನಾವು 60ಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಬೇಕು ಅನ್ನೋದು. ಮಿನಿಮಮ್ ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಬೇಕು? 60ಗೆ ನೀವು 35%, 60ಗೆ ನೀವು 35% ಅಂದರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸು 60ಕ್ಕೆ ನೀವು 21 ತೆಗಿಲೇಬೇಕು ಕಂಪಲ್ಸರಿ. 60ಕ್ಕೆ 21 ತೆಗಿತು ಅಂತಂದರೆ ಪಾಸ್ ಆಗ್ತೀರಾ. ಅಲ್ಲೂ ಪಾಸ್ ಆಗಲ್ಲ, ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಇದೆ, ಮುಂದೆ ಕೇಳ್ತೀನಿ, ಕೊನೆವರೆಗೂ ನೋಡಿ. 21 ಬರುತ್ತೆ, ಓಕೆನಾ? ನೆಕ್ಸ್ಟು ನೀವೇನಾದರೂ 60 ಅಕಸ್ಮಾತ್ 60 ನೀವು ಬಿಲೋ 21 ಲೈಕ್ 20, 18 ಈ ರೀತಿ ಸ್ಕೋರ್ ಮಾಡಿದ್ರೆ ನೀವು ಫೇಲ್ ಅಂತಲೇ ಅರ್ಥ. ಇಂಟರ್ನಲ್ಸ್ ನಿಮಗೆ 40 ಔಟ್ ಆಫ್ 40 ಇರಲಿ, ನೀವು ಫೇಲ್ ಅಂತಲೇ ಅರ್ಥ. ನೀವು ರಿಟರ್ನ್ ಎಕ್ಸಾಮಲ್ಲಿ ಮಿನಿಮಮ್ 60ಕ್ಕೆ 21 ಸ್ಕೋರ್ ಮಾಡಲೇಬೇಕು, ಓಕೆನಾ? ನೆಕ್ಸ್ಟು ಇಂಟರ್ನಲ್ಸ್ ಇರುತ್ತೆ, ಇಂಟರ್ನಲ್ಸು 40ಗೆ ನೀವು ಕಂಪಲ್ಸರಿ ಮಿನಿಮಮ್, ಈಗ ಜಸ್ಟ್ ಪಾಸ್ ಆಗೋರಿಗೆ ಹೇಳ್ತಿರೋದು, ಜಸ್ಟ್ ಪಾಸ್ ಅವ್ರಿಗೆ ಹೇಳ್ತಿರೋದು, 21 ಸಿಕ್ಕಿದೆ ನಿಮ್ಗೆ ಇಂಟರ್ನಲ್ಸ್. ರಿಟರ್ನ್ ಎಕ್ಸಾಮ್ 60ಕ್ಕೆ 21 ಸಿಕ್ಕಿದೆ, 35% ಅಂದರೆ 21. ಹಾಗೆಯೇ ನಿಮ್ಗೆ ಇಲ್ಲಿ ಇಂಟರ್ನಲ್ಸು ಮಿನಿಮಮ್ ಪಾಸ್ ಆಗಬೇಕು ಅಂತಂದರೆ, ಈಗ ನೆಕ್ಸ್ಟ್ ನೀವು 60ಕ್ಕೆ ಮಾಡಿ ಏನಾರು ಮಾಡಿ ಅದನ್ನು ಕನ್ಸಿಡರ್ ಮಾಡಿದರೆ 100ಗೆ ನಿಮಗೆ ಟೋಟಲು 40 ಇರಲೇಬೇಕು ಕಂಪಲ್ಸರಿ. ನೀವು ರಿಟರ್ನಲ್ಲಿ ಈಗ 35% ಅಂದರೆ 21 ಸ್ಕೋರ್ ಮಾಡಿರ್ತೀರಾ, ಇನ್ನು ಮಿಕ್ಕಿದ್ದು 19, ನೀವು 40ಗೆ 19 ಕಂಪಲ್ಸರಿ ಮಾಡಿರಲೇಬೇಕು. ಆವಾಗ ನೀವು ಪಾಸ್ ಆಗ್ತೀರಾ. ಆಗ 100ಗೆ 40 ಬಂದರೆ ಪಾಸು. ಇದು ಒಂದು ಕೇಸ್ ಆಯಿತು. ಇನ್ನೊಂದು ಕೇಸ್ ಹೇಳ್ತೀನಿ ಕೇಳಿ, ಯಾವ ರೀತಿ ಇರುತ್ತೆ ಅಂತ. ತುಂಬ ಜನಕ್ಕೆ ಡೌಟ್ ಅರೈಸ್ ಆಗುತ್ತೆ. ನೆಕ್ಸ್ಟ್ ಬ್ರೋ, ನಾನು ಇಂಟರ್ನಲ್ಸಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡಿರ್ತೀನಿ, ಇಂಟರ್ನಲ್ಸಲ್ಲಿ 40 ಔಟ್ ಆಫ್ 40 ಸ್ಕೋರ್ ಮಾಡಿರ್ತೀನಿ. ರಿಟರ್ನ್ ಎಕ್ಸಾಮಲ್ಲಿ ನಾನು 1 ಇಲ್ಲ 2 3 4 5 6 7 ಈ ರೀತಿ 10 ಈ ರೀತಿ ತಗೊಳ್ತು ಅಂದರೆ ನಾನು ಪಾಸ್ ಆಗ್ತೀನಿ ಅಂತ ತುಂಬ ಜನ ಕೇಳ್ತಾರೆ. ಆಗಲ್ಲ. ನೀವು ಹೇಳ್ದಿಲ್ವಾ, ಮಿನಿಮಮ್ಮು ನೀವು 60ಗೆ 35% ಕಂಪಲ್ಸರಿ ಸ್ಕೋರ್ ಮಾಡಿರಲೇಬೇಕು. ನೀವು ಇಂಟರ್ನಲ್ಸ್ ನೀವು ಎಷ್ಟಾರ ಮಾಡ್ಕೊಳ್ಳಿ, ನೀವು ಮಿನಿಮಮ್ 35% ಸ್ಕೋರ್ ಮಾಡಿರಲೇಬೇಕು. ಅವಾಗಷ್ಟೇ ನಿಮ್ಮದು ಪಾಸ್ ಅಂತ ಕನ್ಸಿಡರ್ ಮಾಡಿಲ್ಲ ಅಂತಂದರೆ, ಆಗ ನಿಮ್ಮದು ಇಂಟರ್ನಲ್ಸು 40 ಔಟ್ ಆಫ್ 40 ಕೊಟ್ಟಿದ್ದು, ನೀವು ಇದನ್ನು 10 ಸ್ಕೋರ್ ಮಾಡಿದ್ರೆ 60ಗೆ ಅದು ಟೋಟಲ್ 50 ಆಗುತ್ತೆ. ಬಟ್ ಫೈನಲ್ ರಿಸಲ್ಟ್ ಬಂದು ಫೇಲ್ ಅಂತಲೇ ಆಗೋದು. ಮಿನಿಮಮ್ಮು 35% 60ಗೆ 21 ಕಂಪಲ್ಸರಿ 21 ಸ್ಕೋರ್ ಮಾಡಲೇಬೇಕು. ಆಮೇಲೆ ಟೋಟಲ್ ಅದು ಮಾಡಿದಾಗ 40 ಆಗಬೇಕು, ಅದು ಬೇರೆ ವಿಷಯ. ಸಿನಾರಿಯೋ ಹೇಳಿದ್ದು ನಾನು ಯಾವ ರೀತಿ ಆಗುತ್ತೆ ಅಂತ. ಸೊ ಈ ರೀತಿ ಸಿನಾರಿಯೋ ಇರೋದು, ಯಾರು ಕೂಡ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.